ನೋಡಪ್ಪ, ನಾವು ಸ್ಟ್ರೈಕ್ ಮಾಡ್ತಾ ಇರೋದು ರಸ್ತೆ ಸರಿ ಮಾಡಿ ಟೋಲ್ ಕಲೆಕ್ಷನ್ ಮಾಡಲಿ. ನಮ್ಮ ಲೋಕಲ್ನವ್ರಿಗೆ ಸೈಡಲ್ಲಿ ಬಿಡ್ಲಿ, ಅವರು ಏನು ತೊಂದರೆ ಇಲ್ಲ. ರಸ್ತೆ ಈಗ 5 ನಿಮಿಷದಿಂದ ಅಲ್ಲೊಂದು ಇದು ಅಲ್ಲೇ ನಿಂತ ಬೈಕು ಅಲ್ಲಿ ಹೋಗ ಟರ್ನಿಂಗ್ ಅಲ್ಲಿ ನೋಡಿದ್ರೆ ನೋಡ್ಬೇಕು ನೋಡ ಹೆಂಗಾಗೈತೆ ಅಂತ. ಲೋಕಲ್ನವ್ರಿಗೆ 35 ರೂಪಾಯಿ ಒಂದ್ಸರಿ, ನಾನು ಡಾವಸ್ಪೇಟೆಯಿಂದ ಮನಗೋ ಬರೋಕ್ಕೆ ಒಂದ್ಸರಿ 70 ರೂಪಾಯಿ ಎಲ್ಲ ಕಟ್ಲಿ. ನಮ್ಮ ಅಪ್ಪೇನು ಟಾಟಾ ಬಿರ್ಲ ಅಲ್ಲ. ಇಲ್ಲಿ ರೋಡ್ ಸರಿ ಯಾಕೆ ರೆಡಿ ಮಾಡ್ಬೇಕು ತಾನೆ? ಎಲ್ಲ ಗುಂಡಿ ಕುದ್ರೆ ಬಿದ್ದು ಕೂತಾವ. ಯಾಕ ಇಲ್ಲಿ ಮಾತ್ರ ಹಾಕೊಂಡವ್ರೆ, ಅಲ್ಲಿ ಮಾತ್ರ ಹಂಗೆ ರಾತ್ರಿ 10:30 ಬಂದಿನಿ. 10:30ಗೆ 35 ರೂಪಾಯಿ ಟೋಲ್ ಕಟ್ಟಾಗೈತೆ. ಆಮೇಲೆ ಇಲ್ಲಿ ಏನ್ ಮೋಸ ಮಾಡ್ತಾರೆ ಅಂತಂದ್ರೆ ಫಾಸ್ಟ್ ಟ್ಯಾಗು ಕಟ್ಟಾಗೈತೆ, ಎರಡನ್ನೂ ಮಾಡ್ತಾವ್ರೆ. 11 ಗಂಟೆ ಆದ್ಮೇಲೆ ಲೈಟ್ ಉರಿಯಲ್ಲ. 11 ಗಂಟೆ ಆದ್ಮೇಲೆ ರಾತ್ರಿ ಆಫ್ ಮಾಡ್ಕೊಂಡು ಹೋಗ್ತಾರ. ಡಿವೈಡ್ ಇರ್ತಾವ, ಲೈಟ್ ಗೀಟಿಗೆ ಏನಿರಲ್ಲ. ಅಕಸ್ಮಾತ್ ಯಾರನ್ನ ಬಂದು ಕುತ್ಕೊಂಡ್ರೆ ಅವ್ರ ಬಣಂಗ ಅವರೇ ಹೊಣೆ. ಆ ಥರ ಆಗಿದೆ. ರಾತ್ರಿ ಬಂದು ಒಂದ್ಸರಿ ಚೆಕ್ ಮಾಡಲಿ, ನೋಡ್ಲಿ ಇವ್ರು ರಸ್ತೆ ಹೆಂಗೈತೆ, ಆಮೇಲೆ ಟೋಲ್ ಕಲೆಕ್ಷನ್ ಮಾಡಲಿ. ಇವ್ರಿಗೆ ಏನು ಆಗೈತೆ ಏನಿಲ್ಲ, ಅಲ್ಲಿ ಯಾರನ್ನ ಟೋಲ್ ಮಾಡೋ ಹುಟ್ಟೋದು ನೋಡ್ರಿ. ಆ ಬೈಕ್ ಹೋಗಕ್ಕೆ ಇಷ್ಟೆಲ್ಲ ಬಿಟ್ಟಿರ್ತಾರೆ. ಯಾವ ನ್ಯಾಯ ಇದು? ಏನಿಲ್ಲ, ಏನು ಹೇಳೋರಿಲ್ಲ ಕೇಳೋರಿಲ್ಲ ಅಂತನಾ? ಸರ್ ನಮಸ್ತೆ, ನನ್ನ ಹೆಸರು ರಂಗಸ್ವಾಮಿ ಅಂತ, ಒಡ್ರಳ್ಳಿ ಗ್ರಾಮ. ನಂದು ಸರ್ವೆ ನಂಬರು 41 ಹತ್ತರಲ್ಲಿ 4 ಕುಂಟೆ ಹೋಗಿದೆ ಜಮೀನು. ಇದೇ ರೋಡಿಗೆ ನಾವು ಕೊಟ್ಟಿದ್ದೀವಿ. ಕೊಟ್ಟಿರೋದು 62,000 ರೂಪಾಯಿ. ಯಾಕೆ ಕೊಟ್ವಿ? ನಾವೇ ಓಡಾಡ್ತೀವಲ್ಲ, ರೋಡ್ ಇರ್ಲಿ ಅಂತ ಕೊಟ್ಟಿದ್ದೀವಿ. ಈಗ ನಾನು 50 ಸಲ ಓಡಾಡ್ತೀನಿ ಇಲ್ಲಿ ನಾನು ದಾಬಸ್ಪೇಟೆ ಕಾರಲ್ಲಿ. ಎಷ್ಟು ಟೋಲ್ ಅಂತ ಕಟ್ಟ ನಾವು? ಎಷ್ಟು ಟೋಲ್ ಕಟ್ಟಕ್ಕಾಗುತ್ತೆ? ಅದು ರೈತರಾಗಿ ನಾವು ರೋಡ್ ರಸ್ತೆ ಮಾಡಿದಾರ ಇಲ್ಲ ಪ್ರೈವೇಟ್ ಕೊಟ್ಟಿದ್ರಲ್ಲ ಗೌರ್ಮೆಂಟ್. ಜಮೀನು ಬಿಟ್ಟಿರೋದು ನಾವು, ಕಾರಿ ಬಂಡವಾಳ ಹಾಕಿರೋದು ನಾವು, ಆಮೇಲೆ ಇನ್ಶೂರೆನ್ಸ್ ಕಟ್ಟೋದು ನಾವು, ರೋಡ್ ಟ್ಯಾಕ್ಸ್ ಕಟ್ಟಿರೋದು 1,80,000 ರೂಪಾಯಿ ಕಾರ್ಗೆ. ಬರೀ ರೋಡಾಗ ಓಡಾಡಕ್ಕೆ 1,80,000 ಕಟ್ಟಿ ಮತ್ತೆ ದಿನಕ್ಕೆ 500 ರೂಪಾಯಿ ಕಟ್ಟೋಣ? ಇದು ಯಾವ ನ್ಯಾಯ? ದಯವಿಟ್ಟು ಯಾರು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿದ್ದೀರಾ, ಯಾರು ಇದ್ದೀರಾ ಇದಕ್ಕೆ ಸಂಬಂಧಪಟ್ಟರು, ದಯವಿಟ್ಟು ಇದನ್ನು ಗಮನಿಸಿ ಫಸ್ಟ್ ಟೋಲ್ನ ತೆಗಿಬೇಕಷ್ಟೇ. ನಮಗೆ ಫಸ್ಟ್ ಟೋಲ್ ಕ್ಯಾನ್ಸಲ್ ಮಾಡ್ಬೇಕು ದಯವಿಟ್ಟು. ಇಲ್ಲ ಲೋಕಲ್ ಅವ್ರಿಗೆ ಆಧಾರ್ ಕಾರ್ಡ್ ತೋರಿಸಿದಷ್ಟ ಬಿಡ್ಬೇಕಷ್ಟೇ. ಲಾಂಗ್ ಬರೋರಿಗೆ ಬೇಕಾದ್ರೆ ತಗೊಳ್ಳಿ. ಇಲ್ಲಿ ಲೋಕಲ್ ಇರೋರಿಗೆ 25 ಕಿಲೋಮೀಟರ್ ಸರೌಂಡಿಂಗ್ ಯಾರೇ ರೈತರಿದ್ದಾರೆ, ಯಾರೇ ಓಡಾಡ್ತಾ ಇದ್ದಾರೆ, ಡೈಲಿ 50 ಸಲ ಹೋಗ್ತೀವಿ ಬರ್ತೀವಿ. ಕೊಡಕ್ಕಾಗುತ್ತಾ ನಾವು ಟೋಲು? ಅದೊಂದು ಫಸ್ಟ್ ಆಗ್ಬೇಕು ಈ ಕೆಲಸ. ಈಗ ನಂಬರ್ ಹಾಕಂಗೆ ಆಟೋಮೆಟಿಕ್ ಅಕೌಂಟ್ ಇಲ್ಲೇ ಲೋಕಲ್ ಗಾಡಿ ಅದು ಕಿಸಾನ್ ಬಸ್ 50 ವರ್ಷ ಹೊಡ್ತಿತ್ತು. ಒಂದು ಸಿಂಗಲ್ಗೆ 50 ರೂಪಾಯಿ, 100 ರೂಪಾಯಿ 90 ರೂಪಾಯಿ ಕಟ್ಟಾಗಿದೆ. ಒಂದು ಸಿಂಗಲ್ 90 ಮೊದಲಿಂದ ಓಡಾಡ್ತೈತೆ. ಈಗ 90 ಕಟ್ಟ 180 ರೂಪಾಯಿ ಇಲ್ಲಿ ಕೊಟ್ಟಿದ್ರೆ ಮುಂದಕ್ಕೆ ಹೋಗ್ತಾ ನಾವು ಎಷ್ಟು ಕಟ್ಬೇಕು? ರೋಡ್ ಇದೆಯಾ? ರೋಡ್ ಚೆನ್ನಾಗಿದೆಯಾ? ರೋಡ್ ಚೆನ್ನಾಗಿಲ್ಲ, ಮತ್ತೆ ಯಾಕೆ ಕಟ್ತೀರಾ? 90 ರೂಪಾಯಿ ರೋಡ್ ಮಾಡಿ ಲೋಕಲ್ ಹುಡುಗರು ಇಲ್ಲ, ಲೋಕಲ್ ಹುಡುಗರು ಇದ್ರು ಅವ್ರಿಗೆ ಮರ್ಯಾದೆ ಕೊಟ್ಟು ಲೋಕಲ್ ಹುಡುಗರು ಎಲ್ಲ ಈ ಕಡೆ ಇರೋರು ರೋಡು ಮಾಡ್ಲಿ, ಟೋಲ್ ಕಲೆಕ್ಷನ್ ಮಾಡಿ ಲೋಕಲ್ನವ್ರಿಗೆ ಬಿಡ್ಲಿ ಇಷ್ಟೇ. ರೋಡ್ ಮಾಡ್ಲಿ ಫಸ್ಟ್. ನೀವು ರಸ್ತೆ ನೋಡಿ ಫಸ್ಟ್, ಏನ್ ಟ್ಯಾಪೆ ಹಾಕೊಂಡೋದ್ರಾಗಲ್ಲ. ಇವರು ಟೋಲ್ ಹತ್ರ ಮಾತ್ರ ಟಾರ್ ಹಾಕೊಂಡವ್ರೆ, ಮುಂದಕ್ಕೆ ಹಂಗೆ ಹಾಕ್ಬೇಕಲ್ವಾ? ಹೋಗಿ ನೋಡಿ, ಮುಂದೆ ನೋಡಿ ಒಂಚೂರು ಹೆಂಗಾಗಿದೆ. ಈಗ ಎಷ್ಟು 5 ನಿಮಿಷ ಮುಂದೆ ಆಕ್ಸಿಡೆಂಟ್ ಆಯ್ತು. ಅಲ್ಲೆಲ್ಲ ಟ್ಯಾಪ್ ಹಾಕವ್ರೆ, ಚೆಲ್ಲಿ ಬಿದ್ದವ್ರು ಮಾಡೋದು. 12 ಗಂಟೆವರೆಗೂ ಬೇಡ ಸರ್. ಅವರು ರೋಡ್ ರೆಡಿ ಇಲ್ಲ, ರಸ್ತೆ ಏಕನು ಗುಂಡಿ ಕುದ್ರ, ಅದರಿಂದ ಬೇಡ ಸರ್. ಬರೇ ಅವ್ರು ಟೋಲ್ ತಾವ್ ಮಾತ್ರ 100 ಮೀಟರ್ ಹಾಕೊಂಬಿಟ್ರೆ ಆಚೆ ಕಡೆ ರೋಡ್ ಏನಾಗ್ಬೋದು ಸರ್? ಈಗ ನಾನು ಬೈಕಾಗಿ ಹಿಂದೆ ಓದ್ತಿರ್ತೀನಿ, ಮುಂದೆಗಡೆ ಗುಂಡಿ ಲಾರಿ ಓದ್ತಿರ್ತಾರೆ, ಬಿದ್ದು ಬಿಡೋದಾ? ಇವ್ರು ಟೋಲ್ ಕಟ್ಬಿಡ್ಬೇಕು ನಾವು. ಅದರಿಂದ ದಯವಿಟ್ಟು ಯಾವುದೇ ಕಾರಣಕ್ಕೂ ಅವ್ರು ಬಂದು ಡಿಕ್ಲೇರ್ ಆಗಿ ಹೇಳೋವರೆಗೂ ಸರ್, 12 ಗಂಟೆವರೆಗೂ ಹೇಳಿದ್ದೀರಾ, ಅದುವರೆಗೂ ಬೇಡ. ನಾಳೆ 12 ಗಂಟೆ ಸರ್, ಇವತ್ತಲ್ಲ ನಾಳೆ 12, ಸೋಮವಾರ 12. ನಾಳೆ ಕರೆದಿರೋದು, ನಾಳೆ ಅವ್ರು ಬಂದು ಮಾತಾಡೋವರೆಗೂ ಬೇಡ. ಗೊತ್ತಾಯ್ತಾ? ನಾಳೆ ಬಂದು ಅವ್ರು ಮಾತಾಡ್ಕತೆ ಆಡ್ತಾರಲ್ವಾ, ನಮ್ಮ ಸಮಸ್ಯೆ ಏನಿದೆ ನಾವು ಹೇಳ್ತೀವಿ, ಅವ್ರ ಬಗೆಹರಿಸ್ಕೊಡೋದು ಅವ್ರು ಹೇಳಿ, ಆಮೇಲೆ ಕಲೆಕ್ಷನ್ ಮಾಡಲಿ ಅವ್ರು. ಹೌದು, ನಾಳೆವರೆಗೂ ಬೇಡ.
ಸರ್